ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಕರ್ತನ ದಿನ ಪ್ರಿಯರೇ, ಆತನ ಸನ್ನಿಧಿಗೆ ಹೋಗೋಣ. ಏನಂದ್ರಿ? ನಿಮ್ಮ ಊರಲ್ಲಿ ಚರ್ಚ್ ಇಲ್ಲವೋ? ನಿಮ್ಮ ದೇಶದಲ್ಲಿ ಕನ್ನಡ ಭಾಷೆ ಇಲ್ಲವೋ? ನಿಮ್ಮಂಥವರಿಗೋಸ್ಕರವೇ ಈ ಅನುದಿನ ಧ್ಯಾನ ಪ್ರತಿ ಭಾನುವಾರವೂ ಕೂಡ ಈ ಲೈವ್ ಕಾರ್ಯಕ್ರಮ ಪ್ರಸಾರ ಮಾಡ್ತಾ ಇದ್ದೇವೆ. ಚರ್ಚ್ ಉಳ್ಳಂಥವರು ನೀವು ಒಂದು ಚರ್ಚಿಗೆ ಸಂಬಂಧಪಟ್ಟವರಾಗಿರೋದಾದರೆ ಲೈವ್ ನೋಡ್ತಾ ಮನೆಯಲ್ಲೇ ಕೂತ್ಕೊಳ್ಬೇಡಿರಿ, ನಿಮ್ಮ ಸಭೆಗಳಿಗೆ ಹೋಗಿರಿ. ಒಂದು ವೇಳೆ ನೀವಿರುವ ದೇಶದಲ್ಲಿ ಎಲ್ಲಿಯೂ ಕೂಡ ಒಂದು ವೇಳೆ ಚರ್ಚ್ ಇಲ್ಲದಿದ್ದರೆ, ನಿಮ್ಮ ಭಾಷೆಯಲ್ಲಿ ಚರ್ಚ್ ಇಲ್ಲದಿದ್ದರೆ, ಅಲ್ಲಿನ ಚರ್ಚಿನ ಕಾರ್ಯಕ್ರಮಗಳು ಬೇರೆಯಾಗಿವೆ ಎಂಬುದಾಗಿ ಕೆಲವರು ತಿಳಿಸ್ತಿದ್ದೀರಿ. ನೀವು ಹೋಗಂದಿದ್ದಕ್ಕೆ ಹೋಗ್ತಿದ್ದೇವೆ, ಆದರೆ ನಮಗೇನು ಅಲ್ಲಿ ಅರ್ಥ ಆಗ್ತಿಲ್ಲ ಎಂದು ಕೆಲವರು ಹೇಳ್ತಾ ಇದ್ದೀರಿ. ಸೊ ಅಂಥವರನ್ನು ಕೂಡ ಏನೋ ಆಚಾರವಾಗಿ ಹೋಗಂದಿರುವುದಕ್ಕೆ ಚರ್ಚಿಗೆ ಹೋಗಿರಿ ಎಂದು ಹೇಳುವುದರಿಂದ ಪ್ರಯೋಜನವಿಲ್ಲ. ನಿಮ್ಮ ಚರ್ಚ್ನಲ್ಲಿ ದೇವರ ಸನ್ನಿಧಿ ಇದೆಯಾ? ಅದು ದೇವರ ವಾಕ್ಯಾನುಸಾರವಾದ ಸಭೆಯಾಗಿದೆಯಾ ಎಂಬುದಾಗಿ ಗಮನಿಸಿರಿ. ನೀವು ಆಲ್ರೆಡಿ ಒಂದು ಸಭೆಯಲ್ಲಿ ದೀಕ್ಷಾಸ್ನಾನ ಹೊಂದಿ ರಕ್ಷಿಸಲ್ಪಟ್ಟು ವಿಶ್ವಾಸಿಯಾಗಿ ಬೆಳೆಯುತ್ತಿರುವುದಾದರೆ ನನ್ನ ಸಭೆ ಚೆನ್ನಾಗಿಲ್ಲ ಎಂದು ನೀವು ಹೇಳುವ ಹಾಗಿಲ್ಲ ಪ್ರಿಯರೇ. ಅದಕ್ಕೆ ಕಾರಣ ನೀವೇ ಎಂದು ಹೇಳಬೇಕಾಗುತ್ತೆ. ನಿಮ್ಮ ಸಭೆಯ ಕುರಿತು ನೀವು ಪ್ರಾರ್ಥಿಸ್ತಾ ಇದ್ದೀರಾ? ನೀವು ಪ್ರಾರ್ಥಿಸುವುದಾದರೆ ನಿಮ್ಮ ಸಭೆಯಲ್ಲಿರುವ ಕೊರತೆಗಳನ್ನು ದೇವರು ತೀರಿಸುತ್ತಾರೆ. ಮನುಷ್ಯರನ್ನು ನೋಡಬೇಡಿ, ಸಭೆಗಳನ್ನು ನೋಡಬೇಡಿರಿ, ದೇವರನ್ನು ನೋಡಿರಿ ಮತ್ತು ದೇವರ ಆಲಯಕ್ಕೆ ಹೋಗಿರಿ. ಮುಂಚಿತವಾಗಿ ಚಿಕ್ಕ ಕ್ಲುಪ್ತವಾದ ಸಂದೇಶ ಕೇಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಆಲಯದಲ್ಲಿ ನೀವಿದ್ದೀರೆಂದು, ತಂದೆಯೇ, ನನ್ನ ಆಲಯದಲ್ಲಿ ನನ್ನ ಸನ್ನಿಧಿ ಇರುವುದು ಎಂದು ನೀವು ಹೇಳಿರುವ ಮಾತನ್ನು ನಂಬಿ ನಿಮ್ಮ ಸನ್ನಿಧಿಗೆ ಹೋಗುವುದಕ್ಕಾಗಿ, ನಿಮ್ಮನ್ನು ಆರಾಧಿಸುವುದಕ್ಕಾಗಿ ಸಹಾಯ ಮಾಡಿರಿ. ಮತ್ತು ಇತರ ಕಾರಣಗಳಿಂದ ಸಭೆಗೆ ಹೋಗಲಾರದವರು, ಅನಾರೋಗ್ಯದಿಂದ ಮಂಚೆ ಹಿಡಿದು ಮಲಗಿರುವಂಥವರು, ಎದ್ದೇಳಲಾರದ ಸ್ಥಿತಿಯಲ್ಲಿದ್ದಂಥವರು, ಆಯಾ ದೇಶಗಳಲ್ಲಿ ಒಬ್ಬಂಟಿಗರಾಗಿ ಇತರ ಭಾಷೆಗಳವರ ಮಧ್ಯದಲ್ಲಿ ಒಂದು ವೇಳೆ ವಾಸಿಸುತ್ತಾ ಇದ್ದಂಥವರು, ಸಭೆಯಿಲ್ಲದ ಕೊರತೆಯನ್ನು ಅವರು ಎಷ್ಟೋ ಹೆಚ್ಚಾಗಿ ದೇವರೇ ಹೊಂದುತ್ತಿರುವಾಗ ಆ ಕೊರತೆ ತೀರಿಸುವ ಹಾಗೆ ಈ ಆನ್ಲೈನ್ ಸರ್ವಿಸ್ ಮುಖಾಂತರ ಅವರ ಮನೆಯಲ್ಲಿ ನಿಮ್ಮ ಸನ್ನಿಧಿಯನ್ನು ದಯಪಾಲಿಸಿರಿ. ಈ ದಿನ ನಿಮ್ಮ ವಾಕ್ಯ ನಮಗೆ ದಯಪಾಲಿಸಿರಿ. ನಮ್ಮೆಲ್ಲರೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ನಾವೇ ಆತನ ಆಲಯ ಎಂದು ಯೇಸು ಕೂಡ ಹೇಳಿದ್ದಾರೆ. ನಮ್ಮ ಮನೆಯನ್ನು ಆತನ ಆಲಯವನ್ನಾಗಿಯೂ ಪ್ರಾರ್ಥನಾ ಆಲಯವನ್ನಾಗಿಯೂ ಮಾಡಿಕೊಳ್ಳಬಹುದು. ನಾವು ದೇವರ ಆಲಯಕ್ಕೆ ವಾರಕ್ಕೊಂದು ಸಾರಿ ಹೋಗ್ತೇವೆ, ಇಲ್ಲವೇ 2 ಸಾರಿ ಹೋಗ್ತೇವೆ. ಯಾರಾದರೂ ಒಳ್ಳೆ ಭಕ್ತರಾಗಿರೋದಾದರೆ ಕನಿಷ್ಠ 3 ಸಾರಿ ಆದರೂ ಹೋಗ್ತಾರೆ. ಬುಧವಾರ ಪ್ರಾರ್ಥನೆ ಕೂಟ, ಉಪವಾಸ ಪ್ರಾರ್ಥನೆ ಮತ್ತು ಭಾನುವಾರದ ಆರಾಧನೆಗಾಗಿ. ಆದರೆ ಉಳಿದ ದಿನಗಳೆಲ್ಲ ನಮ್ಮ ಮನೆಯೇ ಆಲಯವಾಗಿ ಮಾರ್ಪಡಬೇಕು. ನಮ್ಮ ಮನೆ ದೇವರ ಪ್ರಾರ್ಥನೆ ಸ್ಥಳವಾಗಬೇಕು. ನಿಮ್ಮ ಮನೆಯಲ್ಲಿ ಪ್ರಾರ್ಥನೆ ಇದೆಯಾ? ನಿಮ್ಮ ಮನೆಯಲ್ಲಿ ಯಜ್ಞವೇದಿ ಇದೆಯಾ? ನಿಮ್ಮ ಮನೆಯಲ್ಲಿ ಹೆಂಡತಿ ಮಕ್ಕಳು, ಅಂದರೆ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಸೇರಿ ಪ್ರಾರ್ಥಿಸುವಂತಹ ಒಂದು ಸ್ಥಳ ಇದೆಯಾ? ನಿಮ್ಮ ಬೈಬಲ್ ಇಡಲು ನಿಮ್ಮ ಮನೆಯಲ್ಲಿ ಒಂದು ಸ್ಥಳ ಇದೆಯಾ? ಈ ದಿನ ಅವುಗಳಿಗೆ ಯಾರ್ಯಾರು ಯಾವ ರೀತಿ ಪ್ರಯಾರಿಟಿ ಕೊಡ್ತಾ ಇದ್ದಾರೆ ನೋಡಿ. ದೇವರಿಗೆ ಎಲ್ಲೇ ಆಗಲಿ 2-3 ಸೇರಿ ನಾವು ನಂಬಿಕೆಯಿಂದ ಪ್ರಾರ್ಥಿಸುವಾಗ ದೇವರು ನಮ್ಮ ಮಧ್ಯದಲ್ಲಿರ್ತಾರೆ. ದೇವರ ಆಲಯದಲ್ಲಿ ದೇವರ ಮಕ್ಕಳೆಲ್ಲರೂ ಸೇರಿ ಪ್ರಾರ್ಥಿಸಬೇಕೆಂದು, ಆತನ ನಾಮದಲ್ಲಿ ಸ್ತುತಿಸಬೇಕೆಂದು ಮತ್ತು ಮುಖ್ಯವಾಗಿ ಆತನ ಮರಣ ಪುನರುತ್ಥಾನ ಜ್ಞಾಪಕ ಮಾಡಿಕೊಳ್ಳಲು ರೊಟ್ಟಿಯನ್ನು ಮುರಿದು ದ್ರಾಕ್ಷರಸ ಸೇವಿಸಬೇಕೆಂದು ಆತನು ಒಂದು ಸಾದೃಶ್ಯವಾಗಿ ನಮಗೆ ತೋರಿಸಿಕೊಟ್ಟು ಹೋಗಿದ್ದಾರೆ. ಹಾಗಾಗಿ ನಮಗೇನು ಮೂಢ ಆಚಾರ ಇಲ್ಲ, ಆದರೆ ನನ್ನನ್ನು ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ ಈ ಪ್ರಕಾರ ಮಾಡಿರಿ ಎಂದು ಯೇಸು ಹೇಳಿದ ಮಾತಿನ ಪ್ರಕಾರ ಆ ರೊಟ್ಟಿ ದ್ರಾಕ್ಷರಸವನ್ನು ನಾವು ಸೇವಿಸುತ್ತಿರುವಾಗ ಯಾವ ರೀತಿ ಯೇಸು ನಮಗಾಗಿ ಜಜ್ಜಲ್ಪಟ್ಟರೆಂದು, ಯಾವ ರೀತಿ ಆತನು ನಮ್ಮ ದೋಷಗಳನ್ನು ಸಹಿಸಿಕೊಂಡು ಗಾಯ ಹೊಂದಿದನೆಂದು, ತನ್ನ ರಕ್ತ ಸುರಿಸಿದನೆಂದು ಗುರುತಿಸುವುದಕ್ಕಾಗಿ ಆತನ ಬಾಸುಂಡೆಗಳಿಂದ ನಮಗೆ ಸ್ವಸ್ಥವಾಯಿತು, ಆತನು ಸುರಿಸಿದ ರಕ್ತದಲ್ಲಿ ನಮಗೆ ಪಾಪ ಕ್ಷಮಾಪಣೆ ಇದೆ ಎಂದು ನಂಬುವುದಕ್ಕಾಗಿ ಮಾಡಬೇಕು. ಅದಕ್ಕೆ ಕೆಲವರು ಕರ್ತನ ಮೇಜಿನ ಆರಾಧನೆ ಅನ್ನುತ್ತಾರೆ, ಕರ್ತನ ಭೋಜನ ಎಂಬುದಾಗಿ ಹೇಳ್ತಾರೆ. ಇನ್ನು ಕೆಲವರು ಕಡೆರಾತ್ರಿ ಭೋಜನ ಅನ್ನುತ್ತಾರೆ. ಅದಕ್ಕೆ ಯಾವುದೇ ಹೆಸರಿರಲಿ, ಯೇಸುವಿನ ಶಿಲುಬೆ ಮರಣ ಪುನರುತ್ಥಾನ ಜ್ಞಾಪಕ ಮಾಡಿಕೊಳ್ಳುವುದಕ್ಕಾಗಿ ಅದನ್ನು ನಾವು ಮಾಡುತ್ತೇವೆ. ಅಲ್ಲಿ ಆ ಉಪಕರಣಗಳು ಮುಖ್ಯವಾಗಿಲ್ಲ, ಆ ರೊಟ್ಟಿ ದ್ರಾಕ್ಷರಸ ಮುಖ್ಯವಾದವುಗಳಲ್ಲ. ಅಲ್ಲಿ ಅವುಗಳಿಗೆ ನಾವು ಪ್ರಾಧಾನ್ಯತೆ ಕೊಡ್ತಾ ಇಲ್ಲ. ಆದರೆ ನಮ್ಮ ಕರ್ತನಾದ ಯೇಸುವಿನ ಮೇರೆಗೆ ಆತನನ್ನೇ ಜ್ಞಾಪಕ ಮಾಡಿಕೊಳ್ಳುತ್ತಾ ಆ ಭಯದೊಂದಿಗೆ, ಭಕ್ತಿಯೊಂದಿಗೆ, ಶುದ್ಧ ಹೃದಯದೊಂದಿಗೆ
ಆ ರೊಟ್ಟಿ ದ್ರಾಕ್ಷರಸದಲ್ಲಿ ನಾವು ಪಾಲ್ಗೊಳ್ಳಬೇಕು. ಇದು ಕರ್ತನ ದೇಹವೆಂದು ವಿವೇಚಿಸದೆ ಅದರಲ್ಲಿ ಪಾಲ್ಗೊಳ್ಳುವವನು ನಷ್ಟ ಹೋಗ್ತಾನೆಂದು ಬೈಬಲ್ನಲ್ಲಿ ನೋಡ್ತೇವೆ. ನಿಮ್ಮಲ್ಲಿ ಅನೇಕರು ಬಲಹೀನರಾದರೂ ಕೆಲವರು ಮರಣ ಹೊಂದಿದರೆಂದು ಕೂಡ ಇದೆ. ಕಾರಣ ನೀವು ಅಜಾಗ್ರತೆಯಿಂದ, ನಿರ್ಲಕ್ಷ್ಯದಿಂದ, ಏನೋ ಕಾಲಕ್ಷೇಪಕ್ಕಾಗಿ ರೊಟ್ಟಿ ದ್ರಾಕ್ಷರಸದಲ್ಲಿ ಪಾಲ್ಗೊಳ್ಳುವುದರಿಂದ. ಮತ್ತೆ ನೀವು ದೀಕ್ಷಾಸ್ನಾನ ಹೊಂದಿದ್ದೀರಾ, ಸಭೆಗೆ ಹೋಗಿ ರೊಟ್ಟಿ ದ್ರಾಕ್ಷರಸದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೀರಾ. ರೊಟ್ಟಿಯನ್ನು ಕೈಯಲ್ಲಿ ತೆಗೆದುಕೊಂಡು ನಿಮಗಾಗಿ ಮುರಿಯಲ್ಪಟ್ಟಂತಹ ಕ್ರಿಸ್ತನ ಶರೀರವನ್ನು, ಆತನಿಗುಂಟಾದ ಗಾಯಗಳಿಂದ ನಿಮಗುಂಟಾದ ಸ್ವಸ್ಥತೆಯನ್ನು ಹೊಂದುತ್ತಿದ್ದೀರೆಂದು ನಂಬುತ್ತಿದ್ದೀರಾ? ಬೇಡಿಕೊಳ್ತಾ ಇದ್ದೀರಾ? ಹೊಂದಿಕೊಳ್ತಾ ಇದ್ದೀರಾ? ಆ ದ್ರಾಕ್ಷರಸ ತೆಗೆದುಕೊಂಡಾಗ ಯಾವ ರೀತಿ ಆ ಕುರಿಮರಿಯ ರಕ್ತವನ್ನು ಆ ಉಪಕರಣಗಳ ಮೇಲೆ ಪ್ರೋಕ್ಷಿಸಿದಾಗ ಅವು ಹೇಗೆ ಪರಿಶುದ್ಧಗೊಳಿಸಲ್ಪಟ್ಟವೋ ಹಾಗೆಯೇ ಯಾರ ಬಾಗಿಲ ನಿಲುವಂಗಿಗಳಿಗೆ ಆ ರಕ್ತದ ಗುರುತುಗಳಿದ್ದವೋ ಅಂತಹ ಮನೆಯನ್ನು ಮರಣದೂತನು ದಾಟಿ ಹೋದ ಪ್ರಕಾರ ನಂಬಿಕೆಯ ಮೂಲಕ ಈ ದಿನ ನಮಗೋಸ್ಕರ ಸುರಿಸಿರುವ ಯೇಸುಕ್ರಿಸ್ತನ ರಕ್ತವು ನಮ್ಮನ್ನು ಬಿಡುಗಡೆ ಮಾಡಿತು. ನಾವು ಯೇಸುಕ್ರಿಸ್ತನ ರಕ್ತದಿಂದ ವಿಮೋಚಿಸಲ್ಪಟ್ಟು ಬಿಡುಗಡೆ ಹೊಂದಿದೆವು. ಈಗ ನಮಗೆ ನೂತನ ಸ್ವಭಾವ ಆಗ್ತಿದೆ ಎಂದು ನಾವು ನಂಬಿ ಆ ರೊಟ್ಟಿ ದ್ರಾಕ್ಷರಸದಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೇವೆ. ನಿಮ್ಮ ಸಭೆಯಲ್ಲಿ ದೈವ ಸೇವಕರು ನಿಮ್ಮನ್ನು ಒಂದೊಂದು ಸಭೆಯಲ್ಲಿ ಒಂದೊಂದು ರೀತಿಯಾಗಿ ರೊಟ್ಟಿ ದ್ರಾಕ್ಷರಸ ಕೊಡ್ತಾರೆ. ನಾವು ಆಚರಿಸುವ ಯಾವ ಪದ್ಧತಿ ಮುಖ್ಯವಲ್ಲ, ಆದರೆ ಗ್ರಹಿಕೆ ಇಲ್ಲದೆ, ಯಥಾರ್ಥ ಹೃದಯ ಇಲ್ಲದೆ, ಶುದ್ಧ ಹೃದಯ ಇಲ್ಲದೆ, ಯೇಸುವನ್ನು ಜ್ಞಾಪಕ ಮಾಡಿಕೊಳ್ಳದಂತೆ, ಯೇಸುಕ್ರಿಸ್ತನ ಶಿಲುಬೆಯ ಮರಣವನ್ನು, ಆತನ ತ್ಯಾಗ ಜ್ಞಾಪಕ ಮಾಡಿಕೊಳ್ಳದೆ, ಆತನು ಪುನರುತ್ಥಾನನೆಂದು ಜ್ಞಾಪಕ ಮಾಡಿಕೊಳ್ಳದೆ ರೊಟ್ಟಿ ದ್ರಾಕ್ಷರಸದಲ್ಲಿ ಪಾಲ್ಗೊಳ್ಳುವುದರಿಂದ ಯಾವ ಪ್ರಯೋಜನವಿರಲ್ಲ. ಬಹಳಷ್ಟು ಜನ ಆಚಾರವಾಗಿ ಈ ದಿನ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ತಿದ್ದಾರೆ, ದೀಕ್ಷಾಸ್ನಾನ ಹೊಂದಿದ್ದೇವೆ ಅನ್ನುತ್ತಾರೆ, ಅದೊಂದು ಆಚಾರದಂತೆ ನೀರಲ್ಲಿ ಮುಳುಗುತ್ತಿದ್ದಾರೆ. ಆ ದೀಕ್ಷಾಸ್ನಾನ ತೆಗೆದುಕೊಳ್ಳುವುದೇ ಮತಾಂತರ ಎಂದು ನಮ್ಮ ದೇಶದಲ್ಲಿ ಅಂದುಕೊಳ್ತಿದ್ದಾರೆ. ದೀಕ್ಷಾಸ್ನಾನ ಮತ ಬದಲಾಯಿಸುವುದಕ್ಕಾಗಿಲ್ಲ, ಅದೊಂದು ಸಾದೃಶ್ಯವಾಗಿದೆ. ನಿಮ್ಮ ಅಂತರಂಗದಲ್ಲಿ ಸಂಭವಿಸಿರುವ ಕಾರ್ಯವನ್ನು ನೀವು ಪಾಪಿ ಎಂದು ಗುರುತಿಸಿ ನಿಮ್ಮ ಪಾಪಕ್ಕಾಗಿ ಪಶ್ಚಾತ್ತಾಪಪಟ್ಟು ಯೇಸುಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟು ಆತನ ಮಗುವಾಗಿ ಸ್ವೀಕರಿಸಲ್ಪಟ್ಟ ನಂತರ ಎಲ್ಲರ ಮುಂದೆ ನಾನು ಯೇಸುವಿನಲ್ಲಿ ನಂಬಿಕೆ ಇಡ್ತಾ ಇದ್ದೇನೆ, ಅಂತ್ಯದವರೆಗೂ ನಂಬಿಗಸ್ತನಾಗಿರುತ್ತೇನೆ ಎಂದು ಸಾಕ್ಷಿ ಕೊಡುವುದರ ಮೇರೆಗೆ ಪಾಸ್ಟರ್ ಅವರು ನಿಮಗೆ ದೀಕ್ಷಾಸ್ನಾನ ಕೊಡ್ತಾರೆ. ಹಳೆ ವ್ಯಕ್ತಿ ಹೂಣಿಡಲ್ಪಡ್ತಿದ್ದಾನೆ, ನೂತನ ವ್ಯಕ್ತಿ ಎದ್ದು ಜೀವಿಸ್ತಿದ್ದಾನೆ ಎನ್ನುವುದಕ್ಕೆ ಅದು ಸಾದೃಶ್ಯವಾಗಿದೆ. ಅದು ಬಹಿರಂಗವಾದ ಒಂದು ಸಾದೃಶ್ಯವಾಗಿದೆ. ಆದರೆ ಅಂತರಂಗ ಅಂದರೆ ನಿಮ್ಮ ಹೃದಯದಲ್ಲಿ ಪರಿಶುದ್ಧಾತ್ಮನ ಕಾರ್ಯ ಜರುಗಲಾರದೆ, ಪಶ್ಚಾತ್ತಾಪ ಪಡಲಾರದಂತೆ, ನಿಮ್ಮ ಪಾಪ ಒಪ್ಪಿಕೊಂಡು ಬಿಟ್ಟು ಬಿಡಲಾರದಂತೆ ನೀವು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವುದಾದರೆ ಯಾವುದೇ ಪ್ರಯೋಜನವಿರಲ್ಲ. ಬದಲಿಗೆ ದೇವರ ಕೋಪಕ್ಕೆ ಗುರಿಯಾಗಬೇಕಾಗುತ್ತೆ. ದೇವರ ಆಲಯಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಜಾಗ್ರತೆಯಿಂದ ಗಮನಿಸು ಎಂದು ದೇವರ ವಾಕ್ಯ ಹೇಳ್ತದೆ. ದೇವರ ಆಲಯದ ಕಾರ್ಯಕ್ರಮಗಳಲ್ಲಿ ನೀವು ಪಾಲ್ಗೊಳ್ಳುವಾಗ ಗೇಲಿಯಾಗಿಯೋ ಅಥವಾ ಸಹಜವಾಗಿಯೋ ಕಾಲಕ್ಷೇಪವಾಗಿಯೋ ಪಾಲ್ಗೊಳ್ಳೋದಾದರೆ ಅಪಾಯ ಪ್ರಿಯರೇ. ಯೆಹೋವನ ಕಾರ್ಯಗಳನ್ನು ಅಜಾಗರೂಕನಾಗಿ ಮಾಡುವವನು ಶಾಪಗ್ರಸ್ತನು. ಕುಗ್ಗಿದ ಜಜ್ಜಿದ ಹೃದಯದೊಂದಿಗೆ ಯೇಸುವಿನ ಬಳಿಗೆ ಹೋಗುವುದಾದರೆ ಆತನು ನಮ್ಮಲ್ಲಿ ಆನಂದಿಸ್ತಾನೆ, ನಮ್ಮ ಹೃದಯದ ಆಸೆ ತೀರಿಸುತ್ತಾನೆ. ದೇವರ ಸನ್ನಿಧಿಗೆ ನಾವು ಹೋಗುವುದು ನಾವು ನಮ್ಮ ವಿಜ್ಞಾಪನೆ ಆತನಿಗೆ ತಿಳಿಯಪಡಿಸುವುದಕ್ಕಾಗಿ, ಆತನನ್ನು ನೋಡುವುದಕ್ಕಾಗಿ, ಆತನ ದೃಷ್ಟಿಯಲ್ಲಿ ಕಾಣಲ್ಪಡುವುದಕ್ಕಾಗಿ, ಆತನ ಮುಂದೆ ನಿಲ್ಲುವುದಕ್ಕಾಗಿ. ದೇವರು ನೋಡಬೇಕು. ದೇವರು ಕಣ್ಣು ನನ್ನ ಮೇಲೆ ಬೀಳುವುದಾದರೆ ಆತನು ನನಗೆ ನೋಡಿದ್ರೆ ದಯ ತೋರಿಸುತ್ತಾನೆ, ಆತನಿಗಿರುವ ಪ್ರಣಾಳಿಕೆ ತಿಳಿಯಪಡಿಸುತ್ತಾನೆ. ನಾನು ಆತನನ್ನು ನೋಡಬೇಕು, ಆತನ ಮಾತು ಕೇಳಬೇಕು, ಆತನ ಮುಖಕಾಂತಿ ನನ್ನ ಮೇಲೆ ಬೀಳಬೇಕು, ಆತನ ಸನ್ನಿಧಿ ನಾನು ಅನುಭವಿಸಬೇಕು ಎಂಬ ಆಸೆ ದೇವರ ಮಕ್ಕಳಾದ ನಂತರ ಒಬ್ಬ ತಾಯಿ ತನ್ನ ಮಗುವಿಗಾಗಿ ತವಕಿಸುವಂತೆ, ಮಗು ತಾಯಿ ಮಡಿಲಿಗಾಗಿ ತವಕಿಸಿದಂತೆ ನಾವು ಕರ್ತನ ಪಾದಗಳ ಬಳಿಗೆ, ಆತನ ಮಡಿಲಿಗೆ ಸೇರುವುದಕ್ಕಾಗಿ ಆಸೆ ಉಳ್ಳವರಾಗಿರಬೇಕು. ಎಷ್ಟು ಜನ ನಿಜವಾಗಲೂ ನೀವು ಯೇಸುವನ್ನು ಪ್ರೀತಿಸ್ತಾ ಇದ್ದೀರಿ? ಎಷ್ಟು ಜನ ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುತ್ತಾ ಇದ್ದೀರಿ? ಎಷ್ಟು ಜನ ಕ್ರಮವಾಗಿ ದೇವರ ಆಲಯಕ್ಕೆ ಹೋಗ್ತಾ ಇದ್ದೀರಿ? ಎಷ್ಟು ಜನ ಯೇಸುವಿನ ಕುರಿತಾಗಿ ಇತರರಿಗೆ ಸಾಕ್ಷಿ ಕೊಡ್ತಾ ಇದ್ದೀರಿ? ನಾನು ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟರೂ ಕೂಡ ನನಗೆ ಕೇಳಿಸೋದಿಲ್ವಲ್ಲ? ಅದಕ್ಕೆ 8939731313 ನಂಬರ್ಗೆ ವಾಟ್ಸಪ್ ಕಳಿಸಿರಿ. ಇಲ್ಲವಾದರೆ ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ಗಮನಿಸಿ ಪ್ರಿಯರೇ, ಆಧ್ಯಾತ್ಮಿಕವಾಗಿ ನಾವು ಬೆಳೆಯುತ್ತಿರುವಾಗ ಅನೇಕರಿಗೆ ನಾವು ಆಶೀರ್ವಾದಕರವಾಗಿ ಮಾರ್ಪಡ್ತೇವೆ. ನಮಗೋಸ್ಕರ ನಾವು ಮೇಲಿಂದ ಮೇಲೆ ನೂತನಗೊಳ್ಳಲ್ಪಡ್ತೇವೆ. ಪ್ರತಿ ಸಾರಿ ರೊಟ್ಟಿ ದ್ರಾಕ್ಷರಸದಲ್ಲಿ ಪಾಲ್ಗೊಳ್ಳುವಾಗ ನಮಗೆ ನಮ್ಮ ಮನಸಾಕ್ಷಿ ದೋಷಾರೋಪಣೆ ಮಾಡುವಂತಹ ವಿಷಯಗಳನ್ನು ನಾವು ಒಪ್ಪಿಕೊಳ್ಳುವುದಕ್ಕಾಗಿ, ಆ ಕ್ರಿಸ್ತನ ರಕ್ತದಲ್ಲಿ ನಂಬಿಕೆಯಿಂದ ತೊಳೆದುಕೊಳ್ಳುವುದಕ್ಕಾಗಿ ನಮಗೆ ಅವಕಾಶ ದೊರಕುತ್ತದೆ. ಅದಕ್ಕಾಗಿಯೇ ದೇವರ ಆಲಯಕ್ಕೆ ಹೋಗುವವನು ದೇವರ ಸನ್ನಿಧಿಯಲ್ಲಿ ರೊಟ್ಟಿ ದ್ರಾಕ್ಷರಸ ಸೇವಿಸಿ ಪಾಲ್ಗೊಳ್ಳುವಂಥವರು ಚುರುಕಾದ ಮನಸಾಕ್ಷಿಯುಳ್ಳವರಾಗಿರ್ತಾರೆ. ಅವರು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುತ್ತಾರೆ. ಕರ್ತನ ಮೇಜಿನಲ್ಲಿ ಪಾಲ್ಗೊಂಡಾಗ
ನಮಗೆ ಇನ್ನೊಂದು ದೊಡ್ಡ ಧೈರ್ಯ ಉಂಟಾಗ್ತದೆ. ಅದೇನೆಂದರೆ, ಒಂದೇ ಪಾತ್ರೆಯಲ್ಲಿ ಎಷ್ಟೋ ಜನರು ಸೇವಿಸುವಂತೆ ಒಂದೇ ಆ ರೊಟ್ಟಿ ಮತ್ತು ದ್ರಾಕ್ಷರಸದಲ್ಲಿ ಪಾಲ್ಗೊಳ್ಳುವಂತೆ ಐಕ್ಯತೆಯುಳ್ಳವರಾಗಿರ್ತೇವೆ. ನನಗೊಂದು ದೊಡ್ಡ ಕುಟುಂಬ ಇದೆ, ದೇವರು ದೊಡ್ಡ ಕುಟುಂಬ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ನಾನು ಒಬ್ಬನೇ ಇದ್ದೆ ಅಂದ್ಕೊಂಡೆ, ನಾನು ಒಬ್ಬಳೇ ಅಂದ್ಕೊಂಡೆ. ಕರ್ತನಿಗಾಗಿ ಕಷ್ಟಪಡಲು ನಾನು ಒಬ್ಬನೇ ಇದ್ದೇನೆ ಅಂದ್ಕೊಂಡೆ. ಕರ್ತನಿಗಾಗಿ ಶ್ರಮೆ ಪಡುವವನು ನಾನು ಮಾತ್ರ ಅಂದ್ಕೊಂಡೆ. ನನಗೆ ಮಾತ್ರ ಇಷ್ಟು ಕಷ್ಟಗಳು, ಇಷ್ಟು ಶ್ರಮೆಗಳಿವೆ ಅಂದುಕೊಂಡೆ. ಆದರೆ ನನ್ನ ಜೊತೆ ಸಹೋದರ ಸಹೋದರಿಯರಿಗೆ ಇನ್ನು ಎಷ್ಟೋ ಕಷ್ಟ ಇದ್ರೂ ದೇವರು ಆಶೀರ್ವದಿಸಿದರಲ್ಲವೇ? ಅವರಿಗೆ ಆಶೀರ್ವದಿಸಿದಂತೆ ನಮ್ಮನ್ನು ದೇವರು ಆಶೀರ್ವದಿಸುತ್ತಾರೆ ಎಂಬುದಾಗಿ ಹೀಗೆ ನಾವು ಒಬ್ಬರಿಗೊಬ್ಬರು ಹೇಳಿಕೊಂಡು ದೇವರಲ್ಲಿ ಆನಂದಿಸುವುದಕ್ಕಾಗಿ, ದೇವರು ಮಾಡಿದ ಕಾರ್ಯಗಳ ಕುರಿತು ಸಂಭಾಷಿಸಿಕೊಳ್ಳುವುದಕ್ಕಾಗಿ ಸಭೆಗೆ ಹೋಗಬೇಕು. ದೇವರ ವಾಕ್ಯ ಯಾವಾಗಲೂ ನಮ್ಮನ್ನು ಮೇಲಿಂದ ಮೇಲೆ ನೇರವಾಗಿ ಪರಿಶೀಲಿಸುವ ಮಾತುಗಳಾಗಿವೆ. ಯಾವ ಮಾತು ಅವಶ್ಯಕವಾಗಿರುತ್ತದೋ ಆವಾಗ ಪರಿಶುದ್ಧಾತ್ಮನು ತನ್ನ ಸೇವಕರ ಮೂಲಕ, ಬೈಬಲ್ನಲ್ಲಿನ ವಚನಗಳ ಮೂಲಕ ನಮ್ಮೊಂದಿಗೆ ಮಾತಾಡ್ತಾರೆ. ಅದು ದೇವರ ಮಾತೋ ಎನ್ನುವಂತೆ ನೀವು ತೆಗೆದುಕೊಳ್ಳುವುದಾದರೆ ನಿಮಗೆ ಆಶೀರ್ವಾದ, ಅಪಾರವಾದ ಆಶೀರ್ವಾದ. ಅದೇ ನಿಮ್ಮನ್ನು ಸರ್ವಸತ್ಯದೊಳಗೆ ನಡೆಸುತ್ತದೆ. ಅದಕ್ಕಾಗಿ ಈ ದಿನ ನಾವು ನಿರ್ಲಕ್ಷ್ಯವಾದ ಭಕ್ತಿಯನ್ನು ಬಿಟ್ಟುಬಿಡಬೇಕು. ದೇವರ ಸನ್ನಿಧಿಗೆ ಆಸಕ್ತಿಯಿಂದ ಹೋಗುವುದನ್ನು ಕಲಿಯಬೇಕು. ಭಯಭಕ್ತಿಯಿಂದ ಆತನನ್ನು ಆರಾಧಿಸುವುದನ್ನು ಕಲಿಯಬೇಕು. ಕರ್ತನ ಮೇಜಿನಲ್ಲಿ ಪಾಲುಗಾರರಾಗಿರುವಂಥದ್ದು ಕಲಿತುಕೊಳ್ಳಬೇಕು. ಬಹಳಷ್ಟು ಮಂದಿ ವಿಶ್ವಾಸಿಗಳು 10 ವರ್ಷ ಚರ್ಚೆಗೆ ಬಂದರೂ ಕೂಡ ಬಂದು ಹೋಗುವಂಥವರಾಗಿಯೇ ಇರ್ತಾರೆ. ಅಂಥವರು ಹಸುಕೂಸುಗಳಾಗಿದ್ದಾರೆಂದು ಅರ್ಥ ಅಲ್ಲವೋ? ನಾನು ಕೂಡ ಈ ಸೇವೆಯಲ್ಲಿ ಏನಾದರೂ ಕೈಲಾದ ಸಹಾಯ ಮಾಡಬೇಕು, ನನ್ನ ಹಿಡಿತ ಬಿಡಬೇಕು, ನನ್ನ ಖಂಡ ಬಲ ಉಪಯೋಗಿಸಬೇಕು, ನನ್ನ ಬುದ್ಧಿಬಲ ಉಪಯೋಗಿಸಬೇಕು, ನನ್ನ ಶ್ರಮೆಯ ದಾನ ಮಾಡಬೇಕು, ನನ್ನ ದೇವರನ್ನು ಮಹಿಮೆ ಪಡಿಸುವುದಕ್ಕೋಸ್ಕರ ನನಗೆ ದೇವರು ಕೊಟ್ಟ ಈ ಶರೀರದಿಂದ ಆತನಿಗೆ ಘನಪಡಿಸಬೇಕೆಂಬ ಆಸೆ ನಿಮ್ಮಲ್ಲಿದೆಯಾ? ರೊಟ್ಟಿ ಕೈಯಲ್ಲಿ ತೆಗೆದುಕೊಳ್ಳುವಾಗ ನೀವು ಒಂದು ಪ್ರಮಾಣ ಮಾಡಬೇಕು. ಪ್ರಭುವೇ, ಈ ಒಂದು ರೊಟ್ಟಿ ತೆಗೆದುಕೊಳ್ಳುವ ನಾನು ನನಗೋಸ್ಕರವಲ್ಲದೆ ನಿಮಗಾಗಿ ಬದುಕಲು ಸಹಾಯ ಮಾಡಿರಿ. ನೀವು ನನಗೋಸ್ಕರ ನಿಮ್ಮ ರಕ್ತವನ್ನು ಸುರಿಸಿದ್ದೀರಿ. ಅದೇ ರೀತಿ ನನ್ನ ಶರೀರದಲ್ಲಿರುವ ಪ್ರತಿ ಹನಿ ರಕ್ತ ನಿಮಗಾಗಿ ಉಪಯೋಗವಾಗಲಿ ಎಂದು ಪ್ರಾರ್ಥಿಸಿಕೊಳ್ಬೇಕು. ಆವಾಗಲೇ ನಾವು ದೇವರ ರಾಜ್ಯ ಕಟ್ಟುವವರಾಗಿರ್ತೇವೆ. ದೇವರಿಗೆ ಮಹಿಮೆಯನ್ನು ಎಂದೆಂದಿಗೂ ತರುವವರಾಗಿರುತ್ತೇವೆ. ಈ ದಿನ ಎಷ್ಟೋ ಜನ ಕ್ರೈಸ್ತರೆಂದು ಕರೆಸಿಕೊಳ್ಳುವವರಿಂದ ದೇವರ ನಾಮಕ್ಕೆ ದೂಷಣೆ ಉಂಟಾಗ್ತಿದೆ. ಅನವಶ್ಯಕವಾದ ವಾಗ್ವಾದಗಳೊಂದಿಗೆ, ಹರಟೆಗಳೊಂದಿಗೆ ಮನುಷ್ಯರು ದೇವರ ನಾಮಕ್ಕೆ ಅವಮಾನವನ್ನುಂಟು ಮಾಡ್ತಿದ್ದಾರೆ. ಅನವಶ್ಯಕವಾಗಿ ದೇವರ ನಾಮವನ್ನು ಎತ್ತುವುದನ್ನು ನೋಡುತ್ತೇವೆ. ಯೆಹೋವನ ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸಬಾರದೆಂದು ವಾಕ್ಯದಲ್ಲಿದೆ. ವ್ಯರ್ಥವಾಗಿ ಉಚ್ಚರಿಸುವಾಗ ಅದಕ್ಕೆ ಕಠಿಣವಾದ ಶಿಕ್ಷೆ ಇದೆ. ದೇವರ ಹೆಸರು ಎತ್ತುವ ಅಗತ್ಯವಿಲ್ಲ, ಯೇಸುವಿನ ಹೆಸರು ಎತ್ತುವ ಅಗತ್ಯವಿಲ್ಲ, ಕ್ರೈಸ್ತರು ಎಂಬ ಹೆಸರು ಬಳಸುವ ಅಗತ್ಯವಿಲ್ಲ. ಒಬ್ಬ ವ್ಯಕ್ತಿ ಸರಿಯಾಗಿಲ್ಲದಿದ್ದರೆ ಆ ವ್ಯಕ್ತಿಯ ಕುರಿತು ಬೇಕಾದರೆ ಮಾತಾಡಿಕೊಳ್ಳಿರಿ. ನಮಗ್ಯಾಕೆ ಎಲ್ಲಾ ವ್ಯಕ್ತಿಗಳ ಸಂಗತಿ ಹೇಳಿ? ನಮ್ಮ ಸಂಗತಿ ನಾವು ನೋಡ್ಕೊಂಡ್ರೆ ಸಾಕು. ಒಂದು ವೇಳೆ ಅವರು ನಮ್ಮ ಸ್ವಂತವರಾದರೆ, ನಮ್ಮ ರಕ್ತ ಸಂಬಂಧಿಕರಾಗಿದ್ರೆ ಅದು ಬೇರೆ ವಿಷಯ. ಆದರೆ ನಿಮಗೆ ಗೊತ್ತಿಲ್ಲದವರ ವಿಷಯ ನಿಮಗ್ಯಾಕೆ? ನಿಮಗೆ ಸಂಬಂಧವಿಲ್ಲದವರ ವಿಷಯ ನಿಮಗ್ಯಾಕೆ? ಹಾಗಾಗಿ ಈ ದಿನ ಅನೇಕರು ಅನೇಕ ವಿಷಯಗಳ ಕುರಿತು ಓವರ್ ಎಂಗೇಜ್ ಆಗಿದ್ದಾರೆ. ಅನೇಕ ಅನಾವಶ್ಯಕವಾದ ಕೆಲಸ ಇಟ್ಕೊಂಡಿದ್ದಾರೆ. ನಾವು ಪ್ರಾರ್ಥಿಸಿಕೊಳ್ಳಲು ಸಮಯ ಇಲ್ಲ ಅನ್ನುತ್ತಾ ಇದ್ದೇವೆ, ಶರೀರಕ್ಕೆ ವಿಶ್ರಾಂತಿ ಇಲ್ಲ ಅನ್ನುತ್ತಾ ಇದ್ದೇವೆ, ಅದಕ್ಕೆ ಸಮಯ ಇಲ್ಲ ಅನ್ನುತ್ತಾ ಇದ್ದೇವೆ. ದೇವರು ನಮಗೆ ಕೊಟ್ಟಿರುವವರನ್ನು ಭದ್ರಪಡಿಸಿಟ್ಟುಕೊಳ್ಳಲು ಸಮಯ ಇಲ್ಲ ಅನ್ನುತ್ತಿದ್ದೇವೆ. ಇಂದಿನಿಂದ ದೇವರನ್ನು ಪ್ರೀತಿಸಿರಿ, ದೇವರ ಮಕ್ಕಳನ್ನು ಕೂಡ ಪ್ರೀತಿಸಿರಿ. ಕರ್ತನ ಆಲಯಕ್ಕೆ ಹೋಗಿ ಏಕ ಮನಸ್ಸಿನೊಂದಿಗೆ ಇತರರೊಂದಿಗೆ ಸೇರಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಾವು ಕ್ರೈಸ್ತರು, ಕ್ರಿಸ್ತನನ್ನು ಅನುಸರಿಸುವವರು, ಕ್ರಿಸ್ತನನ್ನು ಹೊಂದಿಕೊಂಡವರು ಎಂದು ಹೇಳಿಕೊಳ್ಳುವ ನಾವು ನಿಮ್ಮನ್ನು ಹೊಂದಿಕೊಂಡು ಬದುಕುವ ಬದುಕನ್ನು ದಯಪಾಲಿಸಿರಿ. ನೀವೇ ನಮ್ಮೊಂದಿಗಿದ್ದೀರೆಂದು ನಂಬುತ್ತಾ ಬದುಕುವಂತೆ ಸಹಾಯ ಮಾಡಿರಿ. ಪ್ರತಿಯೊಂದು ಆಕರ್ಷಣೆಯಿಂದ ನಮ್ಮ ಯೌವನಸ್ಥರನ್ನು, ನಮ್ಮ ಸಭೆಯ ಸಭೀಕರನ್ನು, ಹಾಗೆ ಕ್ರೈಸ್ತರೆಂದು ಕರೆಯಲ್ಪಡುವ ಪ್ರತಿಯೊಬ್ಬರನ್ನು ಕೂಡ ಬಿಡುಗಡೆ ಮಾಡಿರಿ. ಕ್ರಿಸ್ತನನ್ನು ಅಂಗೀಕರಿಸಿದವನು ದುರ್ನೀತಿಯನ್ನು ದ್ವೇಷಿಸಬೇಕೆಂಬ ನಿಮ್ಮ ಮಾತು ನೆನಪಿನಲ್ಲಿಟ್ಟುಕೊಳ್ಳಲು ಸಹಾಯ ಮಾಡಿರಿ. ನೀತಿಯನ್ನು ಪ್ರೀತಿಸಿ ದುರ್ನೀತಿಯನ್ನು ದ್ವೇಷಿಸುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಎಂದಿಗೂ ನಿಮ್ಮ ಸಭೆಗೆ ಅವಮಾನ ಉಂಟು ಮಾಡುವವರಾಗಿ ನಾವಿರದೆ ನಿಮ್ಮ ನಾಮಕ್ಕೆ ಮಹಿಮೆ ತರುವವರಾಗಿರುವಂತೆ ನಿಮ್ಮ ಕೃಪೆ ನಮ್ಮ ಮೇಲೆ ಸುರಿಯಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರಿಗೆ, ಒಂದು ವೇಳೆ ನೀವು ಇತರ ದೇಶದಿಂದ
ವೀಕ್ಷಿಸುವುದಾದ್ರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸ್ಆಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ತಪ್ಪದೆ ನೀವು ಅದ್ಭುತ ಕಾರ್ಯವನ್ನು ಕಾಣುತ್ತೀರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ನೆಲೆಸಿರಲಿ.